ಇದು ಹಿಂದೂ ದೇಶನೇ, ಹಿಂದೂ ದೇಶನೇ ಇದು. ನಾವೆಲ್ಲ ಭಾರತೀಯರು. ಹಿಂದೂ ಅನ್ನೋ ಪದ ಒಂದು ಸಂಸ್ಕೃತಿ, ಅದು ಹಿಂದೂ ಪರಂಪರೆ. ಅದು ಇದು ಹಿಂದೂ ದೇಶ. ಇದು ಪಾಕಿಸ್ತಾನನ ಮುಸ್ಲಿಂ ದೇಶನ ಇದು? ಹಾಗಾದ್ರೆ ಅವ್ರ ಅರ್ಥ ಏನು? ಇದು ಮುಸ್ಲಿಂ ದೇಶ, ನಾವು ಹಿಂದೂ ಮಾಡಕ್ ಹೊರಟಿದ್ದೀರಿ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆ ಹಿಂಗೆ ಹೇಳಕ್ಕೆ? ಹಿಂದೂ ದೇಶ ಅಲ್ಲ ಅಂತ. ಏನ್ ಮುಸ್ಲಿಂ ದೇಶನ? ಪಾಕಿಸ್ತಾನನ ಇದು? ಇರಾಕ, ಇರಾನ? ಇವೆಲ್ಲ ನಡೆಯಲ್ಲ. ಇದು ಹಿಂದೂ ದೇಶನೇ. ಹಿಂದೂ ರಾಷ್ಟ್ರ ಒಂದ್ ವೇಳೆ ಆಗಕ್ ಬಿಟ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಈ ದೇಶ. ಪಾಕಿಸ್ತಾನದ ಹತ್ರ ಟೀ ಕುಡಿಯಕ್ಕೂ ಕಾಸಿಲ್ದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ, ಕಾಫಿ, ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದ್ಮೇಲೆ ಅವ್ರಿಗೆ ಟೀನೂ ಇಲ್ಲ, ಪೆಟ್ರೋಲು ಇಲ್ಲ. ಆ ಸ್ಥಿತಿಗೆ ತಂದಂತವ್ರು ಮೋದಿ. ಇವತ್ತೇನಾದ್ರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನ್ ಹೇಳಿದ್ರು ಕಾಂಗ್ರೆಸ್ ಅವರು? ಏನ್ ಹೇಳಿದ್ರು? ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದ್ರು. ದೇಶನ ಒಡೆಯುವಂತ ಕಾಂಗ್ರೆಸ್ ಅವರು ದೇಶನ ಉಳ್ಸಕ್ಕೆ ಸಾಧ್ಯನೇ ಇವ್ರ ಕೈಲಿ? ಇದು ಹಿಂದೂ ದೇಶನೇ, ಹಿಂದೂ ದೇಶನೇ ಇದು. ನಾವೆಲ್ಲ ಭಾರತೀಯರು. ಹಿಂದೂ ಅನ್ನೋ ಪದ ಒಂದು ಸಂಸ್ಕೃತಿ, ಅದು ಹಿಂದೂ ಪರಂಪರೆ. ಅದು ಇದು ಹಿಂದೂ ದೇಶ. ಇದು ಪಾಕಿಸ್ತಾನನ ಮುಸ್ಲಿಂ ದೇಶನ ಇದು? ಹಾಗಾದ್ರೆ ಅವ್ರ ಅರ್ಥ ಏನು? ಇದು ಮುಸ್ಲಿಂ ದೇಶ, ನಾವು ಹಿಂದೂ ಮಾಡಕ್ ಹೊರಟಿದ್ದೀರಿ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆ ಹಿಂಗೆ ಹೇಳಕ್ಕೆ? ಹಿಂದೂ ದೇಶ ಅಲ್ಲ ಅಂತ. ಏನ್ ಮುಸ್ಲಿಂ ದೇಶನ? ಪಾಕಿಸ್ತಾನನ ಇದು? ಇರಾಕ, ಇರಾನ? ಇವೆಲ್ಲ ನಡೆಯಲ್ಲ. ಇದು ಹಿಂದೂ ದೇಶನೇ. ಹಿಂದೂ ರಾಷ್ಟ್ರ ಒಂದ್ ವೇಳೆ ಆಗಕ್ ಬಿಟ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಈ ದೇಶ. ಪಾಕಿಸ್ತಾನದ ಹತ್ರ ಟೀ ಕುಡಿಯಕ್ಕೂ ಕಾಸಿಲ್ದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ, ಕಾಫಿ, ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದ್ಮೇಲೆ ಅವ್ರಿಗೆ ಟೀನೂ ಇಲ್ಲ, ಪೆಟ್ರೋಲು ಇಲ್ಲ. ಆ ಸ್ಥಿತಿಗೆ ತಂದಂತವ್ರು ಮೋದಿ. ಇವತ್ತೇನಾದ್ರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನ್ ಹೇಳಿದ್ರು ಕಾಂಗ್ರೆಸ್ ಅವರು? ಏನ್ ಹೇಳಿದ್ರು? ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದ್ರು. ದೇಶನ ಒಡೆಯುವಂತ ಕಾಂಗ್ರೆಸ್ ಅವರು ದೇಶನ ಉಳ್ಸಕ್ಕೆ ಸಾಧ್ಯನೇ ಇವ್ರ ಕೈಲಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.